ಏನಿದು ಅಡ್ಡ ದಾರಿಯಲ್ಲಿ ನಿಂತ್ಕೊಂಡಿದ್ರಲ್ಲ, ಹೋಗೋರಿಗೆ ಬರೋರಿಗೆ ತೊಂದರೆ ಆಗೋದಿಲ್ವೇ? ಸ್ವಲ್ಪ ದಾರಿ ಬಿಟ್ಟು ನಿಲ್ಲಿ. ತೊಂದರೆ? ನಿನ್ನಂತ ಸುಂದರಿಯರನ್ನು ಸುಮ್ಮನೆ ಬಿಟ್ಟರೆ ಖಂಡಿತವಾಗಿ ತೊಂದರೆ. ಬೇಲೂರ ಬಾಲಕಿಯಂತಿರುವ ಶಿಲಾಪಾಲಕಿಯನ್ನು ಇಷ್ಟು ದಿನ ಎಲ್ಲಿ ಇದ್ದೆ? ನಾನು ಈ ಊರ್ನಲ್ಲಿ ರಾಮ ಅಂತ ಇದ್ದಾರಲ್ಲ, ಅವರ ಹೆಂಡತಿ ಸೀತಾ. ಆದ್ರೂ ಸರಿ, ನೀವು ಮಾತನಾಡೋ ರೀತಿ ನನಗೆ ಹಿಡಿಸಲಿಲ್ಲ. ಒಂಟಿ ಹೆಣ್ಣು ಸಿಕ್ಕಿದೆ ಅಂತ ಬಾಯಿ ಬಂದ ಹಾಗೆ ಮಾತಾಡೋದು ಸರಿಯಲ್ಲ. ನಾನು ಹೋಗ್ಬೇಕು, ದಾರಿ. ಈ ದೇಶ ಸೊಕ್ಕಿನ ಶಿಖರವನ್ನು ಏರಿ ಕಾಮದ ಕಣ್ಣನ್ನು ಒಂದು ಸಾರಿ ಬಿಟ್ಟರೆ ನಿನ್ನ ಶೀಲ ಕಳೆದುಕೊಂಡು ಸತ್ತು ಹೋದರೆ ಈ ದಟ್ಟ ಆ ರಂಗದಲ್ಲಿ ಸುಮ್ಮನೆ ಗುಲಾಬಿಯಂತಿರುವ ದೇವನು ನನಗರ್ಪಿಸಿ ಹೊರಟು ಹೋಗು ಇಲ್ಲಿಂದ. ಮುಚ್ಚ ಬಾಯಿನ. ಏನು ಅಂದೆ? ನಿನಗೆ ಸೆರಗ್ ಹಾಸಬೇಕಾ? ಸಿಕ್ಕಲ್ಲಿ ಸಿಕ್ಕವ್ರಿಗೆ ಸೆರಗ್ ಹಾಸೋಕೆ ಬೀದಿಲಿಂದ ಸೂಳೆಲು ಕರತೆಯೇ ಗಂಡುಳ್ಳ ಕರತೆ ಇದ್ದೇನೆ. ಗುಲಾಬಿ ಹೂ ನೋಡೋಕೆ ಮಾತ್ರ ಅಂದವಾಗಿರುತ್ತೆ. ಅದನ್ನ ಮುಟ್ಟಿಗೆ ಹೋದ್ರೆ ಅದರ ಸುತ್ತು ಮುಳ್ಳಿರುತ್ತೆ. ಮರೆಬೇಡವೋ ಮೂರ್ಖ. ಗುಲಾಬಿ ಹೂ ಸುತ್ತು ಮುಳ್ಳಿದ್ದರೆ ಇದನ್ನು ಮುಡಿಗದ ಗಣ್ಯಗಳೆಲ್ಲ ಈ ಪ್ರಪಂಚಕ್ಕೆ. ಗುಲಾಬಿಯಂತಿರುವ ನಿನ್ನ ಚಂದುಟಿಯಿಂದ ನನಗೆ ಕೆನ್ನಿಗೆ ಮುತ್ತಿಟ್ಟರೆ ಸಾಕು, ನನ್ನ ಕಾಲದ ತೀರಿ ಹೋಗುತ್ತದೆ. ಲೇ ಮೂರು ಬಿಟ್ಟು ನಿಂತ ಮೂರ್ಖ, ಒಂದು ಮಾತು ಹೇಳ್ತೇನೆ ತಿಳಿದುಕೋ. ಪ್ರಕೃತಿಯಲ್ಲಿ ಏನಾದ್ರೂ ನೋಡ್ಬೇಕಾದ್ರೆ ಅದನ್ನ ನೋಡಿ ಕೇವಲ ಆನಂದ ಪಡಬೇಕು. ಹಾಗೆ ಸಮುದ್ರದ ನೀರು ಹರಿಬೇಕಾದ್ರೆ ಅದನ್ನ ನೋಡಿ ಆನಂದ ಪಡಬೇಕೆ ಹೊರತು ಅದನ್ನೇ ಕುಡಿಬೇಕು ಅಂತ ಹೋದ್ರೆ ಅದು ನಿನ್ನ ಮೂರ್ಖತನ. ಮೂರ್ಖತನ? ಚಂದುಳ್ಳ ಚಲನೆ ನನಗೆ ಮೂರ್ಖತನ. ಸಮುದ್ರ ನೀರವನ್ನು ನೋಡಿ ಎದರಿ ಹೋಗಲು ನಾನು ಸಣ್ಣಲ್ಲ. ಅದೇ ಸಮುದ್ರದಲ್ಲಿ ಈಜಿ ಜಯ ಗಳಿಸಿ ಬಂದ ಜಯವೇರಿಕೆ ಸಾಯಿ. ಸುಮ್ಮನಿನ್ನ ಸೌಂದರ್ಯದ ಸೀರೆಯನ್ನು ಒಪ್ಪಿಸಿ ಹೋದರೆ ಅಷ್ಟೇ ಸರಿ. ಇಲ್ಲ ಅಂದ್ರೆ ಚೋಕ್ರೆ तुम बात करने का नहीं, चंपट्टे गंडे जल्दी जल्दी खोल. ದೂರ ನಿಂತ ಬೊಗಳ ದುರಾತ್ಮ. ದುರಾತ್ಮ? ಯಾರು ದುರಾತ್ಮ? ನಿನಗೆ ಜನ್ಮ ಕೊಟ್ಟ ತಂದೆ ದುರಾತ್ಮ, ನಿನಗೆ ಸೌಂದರ್ಯ ಕೊಟ್ಟ ಆ ದೇವರು ದುರಾತ್ಮ, ನಿನ್ನ ಶೀಲದ ರುಚಿಗಳು ಬಂದ ನಿನ್ನ ಪಾಲಿಗೆ ನಾನೇ ಪರಮಾತ್ಮ. ಮನುಷ್ಯನ ನೀನು ಹೆಣ್ಣಿನ ಮಾನಭಂಗ ಮಾಡೋದಕ್ಕಾಗಿ ಹಂಗ ದೊರೆದ ನಿಂತ ನೀನು, ಹೆಣ್ಣಿನ ಕಾಡೋ ನೀನು ಪರಮಾತ್ಮನೇನೋ ಪಾಪಿ. ಪರಮಾತ್ಮ ಅಲ್ವೋ ರಾಕ್ಷಸ. ರಾಕ್ಷಸ ನೀನು. ಆ ದೇವರ ನಾಮ ಸ್ಮರಣೆ ಮಾಡೋದನ್ನ ಬಿಟ್ಟು ದೇವರ ಹೆಸರಲ್ಲಿ ಹೆಣ್ಣಿನ ಮಾನಭಂಗ ಮಾಡೋಕೆ ನಿಂತಿದ್ದೆ. ಆದ್ರೆ ಮೇಲಿರುವ ಭಗವಂತ ಕಣ್ಣು ಮುಚ್ಚಿಕೊಂಡು ಕೊಳ್ತಿಲ್ವೋ? ಬಂದೇ ಬರ್ತಾನೆ ಕಣ ನಿನ್ನಂಥವರಿಗೆ ತಕ್ಕ ಶಿಕ್ಷೆ ಕೊಡಲು. ದೇವರು ಎಲ್ಲಿದ್ದಾನೆ ನಿನ್ನ ಕಲ್ಲು ದೇವರು? ದೇವರ ಹೆಸರಲ್ಲಿ ಮಠ ಮಂದಿರ ಕಟ್ಟಿಸಿ ಅಲ್ಲೇ ಕಾಲೇಜುಗಳನ್ನು ತರಿಸಿ ಕಾಲೇಜ್ಗೆ ಬರುವ ಕನ್ಯರು ಸರಸ ಮಾಡುತ್ತಾರಲ್ಲ ಅಂತ ಶಿಕ್ಷಿಸಲಿ ಆ ನಿನ್ನ ದೇವರು. ಭಕ್ತರ ಕೊಟ್ಟ ಹಣದಲ್ಲಿ ಸುಖ ಸಂತೋಷ ಪಡುತ್ತಾ ಊರು ಹುಟ್ಟುತ್ತಾರಲ್ಲ ಅಂತವರಿಗೆ ಕೊಡಲಿ ಆ ದೇವರು ಶಿಕ್ಷೆ. ನಿಜವಾಗಿ ನಿನ್ನ ದೇವರಿದ್ದರೆ ಬಂದು ಕಾಪಾಡಲಿ ಎಂದು ನಿನ್ನನ್ನು ಆ ಕಲ್ಲು ದೇವರನ್ನು. ಬೇಡ, ದಯವಿಟ್ಟು ಜೋಡಕಬೇಡಿ.
ನಿಮ್ ಕೈ ಮುಗಿದು ಬೇಡಿಕೊಳ್ತೀನಿ, ನನ್ನ ಬಾಡಿಗೆ ನನ್ ಬಿಟ್ಬಿಡಿ, ನಾನು ನನ್ನ ಭಂಗ ಮಾಡಬೇಡಿ, ಕೈ ಮಾಡಿ ಬಿಟ್ಬಿಡಿ. ಮಾಗಿದ ಹಣ್ಣನ್ನು ನೋಡಿ ಕಚ್ಚರೆ ಬಿಡಲಾರ ಈ ದೇಸಾಯಿ. ಏ ಸೌಂದರ್ಯ ತುಂಬಿದ ಚೆಲುವೆ, ನೀನಾಗಿ ಬಂದರೆ ಸರಿ, ಇದಕ್ಕೆ ಬಲತ್ಕಾರವೇ ಸರಿಯ. ಲೇ ವಿಷಕಾರು ವಿಷಕಂಠ, ಒಂದು ಒಂಟೆ ನಿನಗೆ ಈ ರೀತಿ ನಡೆದುಕೊಳ್ಳುವುದಕ್ಕೆ ನಾಚಿಕೆ ಆಗುವುದಿಲ್ಲ ನಿನ್ನ ಈ ಹೇಸಿ ಜನ್ಮಕ್ಕೆ. ಸುಮ್ಮನೆ ಹೋಗೋಗು ಇಲ್ಲಿಂದ, ನನ್ನ ಕೈಯಲ್ಲಿ ಆಹುತಿಯಾಗಬೇಡ. ಆಪತ್ತಿನಲ್ಲಿರುವ ಹೆಣ್ಣನ್ನು ಬಿಟ್ಟು ಹೋಗುವಷ್ಟೇ ಹೇಡಿಯಲ್ಲ ಈ ಕರುನಾಡ ಚಕ್ರವರ್ತಿ ವೀರ. ಒಂದು ಹೆಣ್ಣಿನ ಪ್ರಾಣಕ್ಕಾಗಿ ನನ್ನ ಪ್ರಾಣ ಹೋದರೂ ಸರಿ, ಆದರೆ ಒಂಟಿಯಲ್ಲನ್ನು ಬಿಟ್ಟು ಹೋಗಲಾರ ಈ ಕರುನಾಡ ಚಕ್ರವರ್ತಿ ವೀರ. ರೇ ವೀರ, ನಿನ್ನ ಜೀವದ ಮೇಲೆ ಆಸೆಯಿದ್ದರೆ ಹೊರಟು ಹೋಗು. ನಿನ್ನ ಕೊಂದಾದರೂ ಸರಿ, ಅವಳನ್ನು ಸುಖ ಪಡುತ್ತೇನೆ. ಲೇ ಸೌಕರ, ನಿನ್ನ ಪಿಸ್ತೂಲಿನ ಬೆದರಿಕೆಯನ್ನು ಯಾವುದಾದರೂ ಬೀದಿ ನಾಯಿಗೆ ಹೋಗ ತೋರಿಸೋ. ನನ್ನ ಪಿಸ್ತೂಲ ಗುಂಡಿಗೆ ಹೆದರಿ ಜೀವ ಕಳೆದುಕೊಳ್ಳಬೇಕಾದೀತು ಮಗನ. ಬೇಡಿ ಸಾವುಕಾರ್ರೆ, ಬೇಡಿ. ನನಗೆ ಈಗ ಅರ್ಥವಾಯಿತು, ಒಂದು ಹೆಣ್ಣಿನ ಶಿಲಕ್ಕಾಗಿ ನನ್ನ ಪ್ರಾಣವನ್ನೇಕೆ ಕಳೆದುಕೊಳ್ಳಲಿ. ಇನ್ನು ಮೇಲೆ ನೀವುಂಟು, ಅವಳುಂಟು. ಸಾವುಕಾರ, ಈಗ ಯಾರ ಗುಂಡೆಟು ಯಾರ ತಿನ್ನೋರೆಂದು ಸರಿಯಾಗಿ ವಿಚಾರ ಮಾಡು. ಬೀರ, ಸುಮ್ಮನೆ ಬಾಯಿ ಮುಚ್ಚಿಕೊಂಡಿದ್ದರೆ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಸುಮ್ಮನೆ ನನ್ನ ಪ್ರತಿಕಾರಕ್ಕೆ ಎದುರಾಗಿ ಜೀವ ಕಳೆಯಬೇಕಾಯಿತು. ಎಚ್ಚರದಿಂದ ಮಾತನಾಡು. ನೀತಿ ಬಿಟ್ಟ ನೀಚನೆ, ನೀನು ಈಗ ಇಲ್ಲಿಂದ ಹೋಗದಿದ್ದರೆ ಈಗಲೇ ನಿನ್ನ ದೇಸಾಯಿ ದರ್ಪಕ್ಕೆ ಅಂತ್ಯ ಆಡಬೇಕಾಗುತ್ತದೆ. ಜೋಕೆ ಆಲ್ ರೈಟ್ ವೀರ, ಆಲ್ ರೈಟ್. ಹೋಗುತ್ತೇನೆ ಹೋಗುತ್ತೇನೆ. ए स्कूल में पढ़ते हो, आ स्कूल में हेडमास्टर है बेटा. ನೋಡೋ, ಎಂದಿದ್ದರೂ ಇವಳು ನನ್ನ ತೆಕ್ಕೆಗೆ ಬೀಳುವಳು. ಇಂದಿಲ್ಲ ನಾಳೆ ಈ ಹಕ್ಕಿಗೆ ಬೇಟೆಯಾಡಲು ಸದಾ ಸಿದ್ಧ ಈ ವಿಷಕಂಠ ದೇಸಾಯಿ. ಬರುತ್ತೇನೆ ಮಗನೇ, ಬರುತ್ತೇನೆ. ಆದ್ರೆ ಒಂದು ಮಾತು ನೆನಪಿನಲ್ಲಿ ಇಟ್ಕೋ, ಆನೆಗೆ ಎದುರು ಹೋಗಬಾರ್ದು, ಈ ದೇಸಾಯಿಗೆ ಎದುರು ನಿಲ್ಲಬಾರ್ದು. ನಿತ್ರೆ ನಾಶ, ಸರ್ವನಾಶ. ಬರುತ್ತೇನೆ ಮಗನ. ಲೇ ವಿಷಕಾರುವ ವಿಷಕಂಠ ದೇಸಾಯಿ, ನಿಮ್ಮಂತವರನ್ನು ಬಹಳ ಜನರನ್ನು ನೋಡಿದ್ದಾನೆ ಈ ಬೀರ. ಹೊಗಳು ನಾಯಿ ಎಂದಿಗೂ ಕಚ್ಚುವುದಿಲ್ಲ ಒಂದು ಸರಿಯಾಗಿ ಗೊತ್ತು ಈ ಕರುನಾಡ ಚಕ್ರವರ್ತಿ ಬೀರನಿಗೆ. ಯಾರಮ್ಮ ನೀನು? ಈ ಕಾಮುನಕನ ಕೈಗೆ ಹೇಗೆ ಸಿಕ್ಕಿಕೊಂಡೆ?
ನೋಡಪ್ಪ, ನಾನು ಈ ಊರಿನಲ್ಲಿ ರಾಮ ಅಂತ ಇದ್ದಾರಲ್ಲ, ಅವರ ಹೆಂಡತಿ ಸೀತಾ ಮಧ್ಯಾಹ್ನದ ಹೊತ್ತಾಯ್ತಲ್ಲ, ನನ್ನ ಗಂಡನಿಗೆ ಬುತ್ತಿ ಕೊಡಬೇಕು ಅಂತ ಈ ದಾರಿಗೆ ಬಂದೆ. ಅಷ್ಟರಲ್ಲಿ ಈ ಪಾಪಿ ಬಂದು ಇಷ್ಟೆಲ್ಲ ಅನಾಹುತ ನಡೆದು ಹೋಯ್ತಪ್ಪ. ಏನು, ನೀವು ನಮ್ಮ ರಾಮಣ್ಣನ ಹೆಂಡತಿಯೇ? ಅಂದ್ರೆ ನನ್ನ ಗಂಡ ನಿಮಗೆ ಮೊದಲೇ ಪರಿಚಯನಾ? ನೀವೇಕೆ ಗಾಬರಿಯಾಗುತ್ತೀರಾ ಅತ್ತಿಗೆ? ಇಲ್ಲಿ ನಡೆದ ವಿಷಯವನ್ನು ನಾನು ಯಾರಿಗೂ ಹೇಳುವುದಿಲ್ಲ, ಮೇಲಾಗಿ ರಾಮಣ್ಣನಿಗೂ ಹೇಳುವುದಿಲ್ಲ. ಆಯ್ತು ಬೇರೆಣ್ಣ, ನಿನ್ನಿಂದ ತುಂಬಾ ಉಪಕಾರವಾಯ್ತಪ್ಪ. ಉಪಕಾರದ ಮಾತೇಕೆ ಅತ್ತಿಗೆ? ಬನ್ನಿ ಹೋಗೋಣ, ನಾನು ಆ ಕಡೆಗೆ ಹೋಗುತ್ತಿದ್ದೇನೆ. ನಡಿಯಪ್ಪ, ಹೋಗೋಣ ಬಾ. ಆಯ್ತು ಅತ್ತಿಗೆ, ಆಯ್ತು.